ಮಗಳ ನೆನೆವಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕೂಗು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ಭೇದವ ಮಾಧವ ಕಾಣದ ಜನರು ಓದಲು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮ ವಿಶೇಷವಾಗಿ ಜನಪದ ಆಟಗಳನ್ನು ಕುರಿತು. ಮೊದಲನೇದಾಗಿ ಚೆನ್ನೆಮಣೆ. ರಂಜನೀಯ ಅಂಬುಗಾಯಿ ಆಟ, ಬಲ ಪ್ರದರ್ಶನದ ಕುಸ್ತಿ, ಸ್ವಯಂ ರಕ್ಷಣೆಗಾಗಿ ವಿವಿಧ ವರಸೆಗಳು. ಅಡಿವೆಪ್ಪ ಕುರಿಯವರ್ ಅವರಿಂದ ಒಂದು ತತ್ವಪದ. ಹೆತ್ತ ತಾಯಿ ತಂದೆ ಪೂಜೆಯ ಮಾಡು. ಪ್ರಪಂಚದ ಯಾವುದೇ ದೇಶದ ಜನರಲ್ಲೂ ಒಂದಲ್ಲ ಒಂದು ಆಟ ಇದ್ದೇ ಇರುತ್ತದೆ. ಬುದ್ಧಿಯನ್ನು ಚುರುಕುಗೊಳಿಸುವ ಆಟಗಳಿಗೂ ಏನು ಕಡಿಮೆ ಇಲ್ಲ. ದಕ್ಷಿಣ ಭಾರತದಲ್ಲಿ ಕಂಡುಬರುವ ಗ್ರಾಮೀಣರ ಸರಳ ಸುಂದರವಾದ ಆಟಗಳಲ್ಲಿ ಚೆನ್ನೆಮಣೆಯೂ ಒಂದು. ಹಳಿಗುಳಿಮಣೆ, ಅಟ್ಟುಗುಣಿ ಹೀಗೆ ಮುಂತಾದ ಹೆಸರುಗಳಿಂದ ಕರೆಯುವ ಈ ಆಟವನ್ನು ತಮಿಳುನಾಡಿನಲ್ಲಿ ಪನ್ನಾಂಗುಲಿ ಎಂದರೆ, ಕೇರಳದಲ್ಲಿ ನಿಕ್ಕಿ ಕಳಿ ಅಂತಾರೆ. ಶ್ರೀಲಂಕಾದಲ್ಲಿ ಪನ್ನಾಂಗುಳಿ ಎಂದರೆ, ಆಫ್ರಿಕಾದಲ್ಲಿ ಮಂಕಲ ಎಂದು ಕರೀತಾರೆ. ಮಲೆನಾಡಿನಲ್ಲಿ ಎಡೆಬಿಡದೆ ಸುರಿಯುವ ಮಳೆಯಲ್ಲಿ ಜೀವನ ಸಾಗಿಸೋದೇ ಈ ಚೆನ್ನೆಮಣೆ ಆಟ. ಬಿಡುವಿನ ವೇಳೆಯಲ್ಲಿ ಬಯಲು ಸೀಮೆಯ ಜನರು ಈ ಆಟವನ್ನು ಆಡ್ತಾರೆ. ಈಗ ನಾವು ಈ ಆಟ ನೋಡೋಣ. ಬಹಳಷ್ಟು ಪ್ರಾಚೀನವಾದ ಆಟಗಳಲ್ಲಿ ಗುಣಿಮಣೆ ಆಟವೂ ಒಂದು. ಈ ಆಟವನ್ನು ಕೆಲವು ಕಡೆ ಚೆನ್ನೆಮಣೆ, ಹಳಗುಳಿಮಣೆ, ಅಟ್ಟುಗುಣಿ ಆಟವೆಂದೂ ಕರೆಯುವರು. ಈ ಆಟಕ್ಕೆ ಸಾಕಷ್ಟು ಪ್ರಾಚೀನತೆ ಇದ್ದಿತೆನ್ನುವುದಕ್ಕೆ ಪಟ್ಟದಕಲ್ಲು, ಬೇಲೂರು ಮೊದಲಾದ ದೇವಾಲಯಗಳ ಬಂಡೆಗಳ ಮೇಲೆ ಕೊರೆದಿರುವುದೇ ಸಾಕ್ಷಿ. ಸಾಮಾನ್ಯವಾಗಿ ಇದು ಹೆಣ್ಣು ಮಕ್ಕಳ ಆಟವೆಂದು ಪ್ರಸಿದ್ಧಿ ಪಡೆದಿದೆ. ಹಿಂದೆ ದನ ಮೇಯಿಸುವುದಕ್ಕೆ ಗುಡ್ಡಗಾಡಿಗೆ ಹೋಗುವವರು ಈ ಆಟಗಳನ್ನು ಆಡಲು ಬಂಡೆಗಳ ಮೇಲೆ ಕೊರೆದಿರುವುದನ್ನು ಅನೇಕ ಕಡೆ ಈಗಲೂ ನಾವು ನೋಡಬಹುದು. 1.5 ಅಡಿ ಉದ್ದದ ಮರದ ಮಣೆಗೆ ಎದುರು ಬದುರು ತೋಡಿರುವ 7 ಗುಳಿಗಳಿದ್ದು ಆಡುವುದಕ್ಕೆ ಹುಣಸೆ ಬೀಜ, ಹರಳು, ಕೆಲವು ಕಡೆ ಹೊಂಗಾರಕನ ಬೀಜ ಬಳಸುವರು. ಒಂದೊಂದು ಗುಳಿಗೂ 5 ಕಾಯಿಗಳನ್ನು ಹಾಕಿ ಎದುರು ಬದುರು ಕೂತವರು ಒಬ್ಬೊಬ್ಬರೇ ಆಟ ಪ್ರಾರಂಭಿಸಿ ಒಂದು ಮನೆಯ ಕಾಯಿ ತೆಗೆದು ಒಂದೊಂದನ್ನೇ ಹಾಕುತ್ತಾ ಬಂದು ಖಾಲಿ ಮನೆಗೆ ಕಾಯಿ ಇಲ್ಲದಂತಾದರೆ ಅದರ ಮುಂದಿನ ಮನೆಯ ಕಾಯಿಗಳನ್ನೆಲ್ಲ ದೋಚುವರು. ಹಾಗೆಯೇ ಕೈ ಖಾಲಿಯಾದರೆ ಸೋಲುವರು. ಹೀಗೆ ಒಬ್ಬೊಬ್ಬರೇ ಸೋಲುತ್ತಾ ಕೊನೆಗೆ ಒಬ್ಬರೇ ಎಲ್ಲ ಕಾಯಿಗಳನ್ನು ಗೆದ್ದುಕೊಳ್ಳುವರು. ಚೆನ್ನೆಮಣೆ ಆಟದಲ್ಲಿ ಅನೇಕ ವೈವಿಧ್ಯತೆಗಳೂ ಇದ್ದು ಬುದ್ಧಿವಂತಿಕೆಯ ಕಸರತ್ತಿಗೂ ಇದರಲ್ಲಿ ಅವಕಾಶವಿದೆ. ಈ ಆಟವನ್ನು ಆಡುವವರಲ್ಲದೆ ನೋಡಲು ಕೂತ ಮಕ್ಕಳಿಗೂ ಕೂಡ ಸೋಲು ಗೆಲುವುಗಳನ್ನು ನೋಡುವ ಕುತೂಹಲ. ಚೆನ್ನೆಮಣೆ ಆಟದ ಹಾಗೆಯೇ ಗ್ರಾಮೀಣ ಪ್ರದೇಶಗಳಲ್ಲಿರುವ ಮತ್ತೊಂದು ಆಟ ಹುಲಿದನದ ಆಟ. 4 ಹುಲಿ 16 ಹಸುವಿನಿಂದ ಒಂದು ಕಡೆ ಆಟವಾಡಿದರೆ ಮತ್ತೆ ಕೆಲವು ಕಡೆಗಳಲ್ಲಿ 4 ಹುಲಿಗೆ 4 ದನಗಳಿದ್ದರೆ ಹುಲಿ ಮತ್ತು ದನಕ್ಕೆ ಬೇರೆ ಬಣ್ಣದ ಕಾಯಿಗಳನ್ನಿಟ್ಟುಕೊಂಡು ಆಡುವರು. ಹುಲಿಗಳು ದನಗಳ ಮೇಲೆ ಹಾರಿ ಹೋಗಿ ಕುಳಿತುಕೊಳ್ಳಲು ಖಾಲಿ ಮನೆ ದೊರೆತರೆ ಹುಲಿಗೆ ದನ ಆಹುತಿಯಾದಂತೆ. ದನವನ್ನು ದಾಟಿ ಹೋಗಲು ಜಾಗವೇ ಇಲ್ಲದೆ ಅಲುಗಾಡದಂತೆ ಕಟ್ಟಿ ಹಾಕಿದರೆ ದನಗಳು ಗೆದ್ದಂತೆ.
ಈ ಆಟದಲ್ಲೂ ಕಾಯಿಗಳನ್ನು ಮುನ್ನಡೆಸಲು ತುಂಬ ಜಾಣ್ಮೆಯ ಲೆಕ್ಕಾಚಾರ ಬೇಕು. ಒಂದು ಕಡೆ ದಾಳಗಳನ್ನು ಉರುಳಿಸಿ ಅದರಲ್ಲಿ ಬೀಳುವ ಸಂಖ್ಯೆಗಳಿಗನುಗುಣವಾಗಿ ಕಾಯಿಗಳನ್ನು ನಡೆಸುವುದು ಪಗಡೆಯಾಟದ ಬೆಳವಣಿಗೆಗೆ ಮೂಲವಾಗಿರಬೇಕು ಎನ್ನಿಸುವುದು. ಮತ್ತೆ ಕೆಲವು ಕಡೆಗಳಲ್ಲಿ ಕಾಯಿಗಳನ್ನು ಮನೆಯಿಂದ ಮನೆಗೆ ನಡೆಸುತ್ತಾ ಹೋಗುವುದು ಚದುರಂಗದ ಬೆಳವಣಿಗೆಗೆ ಮೂಲವಾಗಿರಬೇಕು ಎನ್ನಿಸಿದರೆ ಆಶ್ಚರ್ಯವೇನಿಲ್ಲ. ಒಟ್ಟಿನಲ್ಲಿ ನಮ್ಮ ಜನಪದರು ತಮ್ಮ ಚಿಂತನೆಯನ್ನು ಹರಿತಗೊಳಿಸುವುದಕ್ಕಾಗಿ ಇಂತಹ ಬುದ್ಧಿವಂತ ಆಟಗಳನ್ನು ಕಂಡುಕೊಂಡಿದ್ದಾರೆಂಬುದಂತೂ ಮೆಚ್ಚತಕ್ಕ ಅಂಶವಾಗಿದೆ. ಆದರೆ ಆಧುನಿಕತೆಯ ಗಾಳಿ ಗ್ರಾಮೀಣ ಪ್ರದೇಶಗಳಿಗೂ ಬೀಸಿ ಕ್ರಿಕೆಟ್, ಕೇರಂಗಳು ಮುಂದಾಗಿ ಇಂತಹ ಆಟಗಳು ಮೂಲೆಗುಂಪಾಗುವ ಸ್ಥಿತಿ ಬಂದೊದಗಿದೆ ಎನ್ನುವುದು ವಿಷಾದನೀಯ ಅಂಶ. ಅನೇಕ ಜನಪದ ಆಟಗಳು ಸಹಜವಾಗಿಯೇ ದಿನಬಳಕೆಯ ವಸ್ತುಗಳನ್ನೇ ಬಳಸಿದವು. ಮೇಲಕ್ಕೇಸಿದ ತೆಂಗಿನಕಾಯನ್ನು ಹಿಡಿದು ಆಡುವ ಒಂದು ರಂಜನೀಯ ಆಟ ಅಂಬುಗಾಯಿ. ಈಗ ನೀವು ಈ ಅಂಬುಗಾಯಿ ಆಟದಲ್ಲಿ ಪಾಲ್ಗೊಳ್ಳೋಣ. ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡಿನ ಹಲವು ಭಾಗಗಳಲ್ಲಿ ಧಾರ್ಮಿಕ ಆಚರಣೆಯ ಸುತ್ತ ಬೆಳೆದು ಬಂದ ಭೂತಾರಾಧನೆಯ ಪ್ರದರ್ಶನದ ಸಂದರ್ಭದಲ್ಲಿ ನೋಡಲು ಬಂದ ಜನಕ್ಕೆ ಮನರಂಜನೆಯನ್ನು ಒದಗಿಸುವುದಕ್ಕಾಗಿಯೇ ಅನೇಕ ಆಟಗಳು, ಸ್ಪರ್ಧೆಗಳು ನಡೆಯುವುದು ಸಾಮಾನ್ಯ. ಹೀಗೆ ನಡೆಯುವ ಆಟಗಳಲ್ಲಿ ಅಂಬುಗಾಯಿ ಆಟವೂ ಒಂದು. ಅಂಬುಗಾಯಿ ಆಟಕ್ಕೆ ತಪ್ಪಂಗಾಯಿ ಎಂದೂ ಕರೆಯುತ್ತಾರೆ. ಆಟದಲ್ಲಿ ಒಬ್ಬರು ಸುಲಿದ ತೆಂಗಿನಕಾಯನ್ನು ಭೂತದ ಗುಡಿಕಟ್ಟೆಯ ಮೇಲೆ ನಿಂತು ಭತ್ತದ ಬಯಲಲ್ಲಿ ಗುಂಪಾಗಿ ನಿಂತ ಯುವಕರ ಕಡೆ ಎಸೆಯುವರು. ಮೇಲಕ್ಕೆ ಎಸೆದ ಕಾಯನ್ನು ಎಲ್ಲರಿಂದಲೂ ತಪ್ಪಿಸಿ ಯಾರಾದರೊಬ್ಬರು ಹಿಡಿದುಕೊಳ್ಳಬೇಕು. ಹಾಗೆ ಹಿಡಿದುಕೊಂಡರೂ ಉಳಿದವರೆಲ್ಲ ಸೇರಿ ಅವರಿಂದ ಕಿತ್ತುಕೊಳ್ಳುವ ಪ್ರಯತ್ನ ಮಾಡುವರು. ಹೀಗೆ ಒಬ್ಬರಿಂದೊಬ್ಬರು ಕಿತ್ತುಕೊಳ್ಳುವ ಈ ಆಟ ಒಂದು ರೀತಿಯಲ್ಲಿ ಅಮೆರಿಕದ ರಗ್ಬಿ ಆಟವನ್ನು ಹೋಲುತ್ತದೆ. ಕೈಗೆ ಸಿಕ್ಕಿದ ಕಾಯನ್ನು ಬೇರೆಯವರು ಕಿತ್ತುಕೊಳ್ಳುವುದಕ್ಕೆ ಅವಕಾಶ ಕೊಡದೆ ಶಕ್ತಿ, ಯುಕ್ತಿಗಳೆರಡರಲ್ಲೂ ನಿಸ್ಸೀಮನಾದ ವ್ಯಕ್ತಿ ಚಾಣಾಕ್ಷತನದಿಂದ ಕೂಡಿದವನಾಗಿದ್ದರೆ ಅವರೆಲ್ಲರಿಂದ ತಪ್ಪಿಸಿಕೊಂಡು ಓಡಿ ಗುಡಿಗೆ ಪ್ರದಕ್ಷಿಣೆ ಹಾಕಿ ಶಕುನದ ಕಲ್ಲಿಗೆ ಗುರಿಯಿಟ್ಟು ಹೊಡೆಯುತ್ತಾನೆ. ಆಗ ಬೇರೆಯವರು ಕಿತ್ತುಕೊಳ್ಳಲು ಬಂದರೆ ಸುಲಭವಾಗಿ ಅವರ ಕೈಗೆ ಸಿಕ್ಕದ ಹಾಗೆ ಮತ್ತೆ ಕಾಯನ್ನು ಮೇಲೆಕ್ಕೆಸೆಯುವನು. ಹೀಗೆ ಮುಂದುವರೆಯುವ ಈ ಕಾಯಿ ಹೊಡೆಯುವ ಆಟ ಎಷ್ಟೋ ವೇಳೆ ಗಂಟೆಗಳುರುಳಿದರೂ ಒಂದೂ ಕಾಯನ್ನು ಹೊಡೆಯದ ಸಂದರ್ಭಗಳು ಉಂಟು. ಸೆಣಸಾಟದಲ್ಲಿ ಸುಸ್ತಾದವರು ದೂರ ಉಳಿದಂತೆ ಹೊಸಬರ ಸೇರ್ಪಡೆ ಕೂಡ ಆಗುತ್ತದೆ. ಸಾಮಾನ್ಯವಾಗಿ ಹಸಿ ಇರುವ ಭತ್ತದ ಗದ್ದೆಯನ್ನೇ ಈ ಆಟಕ್ಕೆ ಆರಿಸುತ್ತಾರೆ. ಯಾರು ಆ ಕಾಯನ್ನು ಕಿತ್ತುಕೊಂಡು ಶಕುನದ ಕಲ್ಲಿಗೆ ಹೊಡೆಯುತ್ತಾರೋ ಅವರು ಜಯಶಾಲಿಯಾದಂತೆ. ಹೀಗೆ ಜಯಶಾಲಿಯಾದವರಿಗೆ ಭೂತವು ಹೊಗಳಿಕೆಯ ನುಡಿಕಟ್ಟನ್ನು ಹೇಳಿ ಪ್ರಸಾದವನ್ನು ಕೊಟ್ಟು ಹರಸುತ್ತದೆ. ಈ ಅಂಬುಗಾಯಿ ಆಟ ಧಾರ್ಮಿಕ ಆಚರಣೆಯ ಸಂದರ್ಭದಲ್ಲದೆ ಮನರಂಜನೆಗಾಗಿ ಇನ್ನಿತರ ಸಂದರ್ಭಗಳಲ್ಲೂ ಆಡುವುದು ಉಂಟು. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕೂಡ ತೆಂಗಿನಕಾಯಿ ಒಡೆಯುವ ಸ್ಪರ್ಧೆ ಇದ್ದರೂ ಅದರ ರೀತಿಯೇ ಬೇರೆ. 4 ಜನ ಸೇರಿ ತೆಂಗಿನಕಾಯನ್ನು ಸುಮಾರು 30-40 ಅಡಿ ದೂರದಲ್ಲಿಟ್ಟು ಕಲ್ಲುಗಳಿಂದ ಗುರಿಯಿಟ್ಟು ಹೊಡೆಯುವರು. ಕಲ್ಲಿನಿಂದ ಕಾಯಿ ಒಡೆದವನು ಪಂದ್ಯ ಗೆದ್ದರೆ ಉಳಿದವರು ಅವನಿಗೆ ಪಂದ್ಯ ಕಟ್ಟಿದ ಹಣ ಕೊಡಬೇಕು. ಹೊಡೆಯದಿದ್ದರೆ ಅವನೇ ಇವನಿಗೆ ಹಣ ಕೊಡಬೇಕು. ಸಂತೋಷ, ಸಂಭ್ರಮ, ಅಚ್ಚರಿ, ಆತಂಕಗಳಿಂದ ಕೂಡಿದ ಈ ಅಂಬುಗಾಯಿ ಅಥವಾ ತಪ್ಪಂಗಾಯಿ ಆಟ ನೋಡುಗರ ಮನಸ್ಸುಗಳನ್ನು ಕೌತುಕಗೊಳಿಸಿದರೆ ಆಡುಗರಿಗೆ ಅದೊಂದು ಪ್ರತಿಷ್ಠೆಯ ವಿಷಯವಾಗಿ ಕೊನೆಗೆ ಜಯಶಾಲಿಯಾದ ವ್ಯಕ್ತಿ ಮುಂದಿನ ಹಲವಾರು ದಿನಗಳವರೆಗೆ
ಜನರ ಮನಸ್ಸಲ್ಲಿ ಉಳಿದುಕೊಳ್ಳುವನು. ಅತ್ಯಂತ ಪುರಾತನ ಕ್ರೀಡೆ ಕುಸ್ತಿ. ಈ ಕ್ರೀಡೆ ಜಗತ್ತಿನಾದ್ಯಂತ ಕಂಡುಬರುತ್ತದೆ. ಗ್ರೀಕ್, ರೋಮನರಂತೆ ಭಾರತೀಯರು ಕುಸ್ತಿಪ್ರಿಯರು. ಹಿಂದೆ ನಮ್ಮ ಅನೇಕ ಹಳ್ಳಿಗಳಲ್ಲಿ ಕುಸ್ತಿಯ ಗರಡಿಗಳಿದ್ದವು. ಗರಡಿ ಆ ಹಳ್ಳಿಯ ಪ್ರತಿಷ್ಠೆಯೂ ಆಗಿತ್ತು. ಅನೇಕ ಯುವಕರು ದಿನನಿತ್ಯ ಮೈ ದಂಡಿಸಿ ಕುಸ್ತಿಯ ತರಬೇತಿ ಪಡೆಯುತ್ತಿದ್ದರು. ಆದರೆ ಇಂದು ಹಳ್ಳಿಗಳಲ್ಲಿ ಗರಡಿಗಳೇ ನಾಶವಾಗಿವೆ. ಆದರೂ ಅಲ್ಲಿ ಇಲ್ಲಿ ಒಂದೊಂದು ಉಳಿದುಕೊಂಡು ಬಂದಿದೆ. ಕಾಲ ಬದಲಾದಂತೆ ಹಿಂದೆ ಮಹತ್ವ ಪಡೆದಿದ್ದ ಕೆಲವು ವಿಚಾರಗಳು ಮೂಲೆಗುಂಪಾಗಿ ಹೊಸ ವಿಚಾರಗಳು ಆದ್ಯತೆಯನ್ನು ಪಡೆಯುವುದು ನಿಸರ್ಗ ಸಹಜವಾದುದು. ಮನುಷ್ಯ ಪ್ರಕೃತಿಯೊಡನೆ, ದುಷ್ಟ ಪ್ರಾಣಿ ಮನುಷ್ಯರೊಡನೆ ಹೋರಾಡಬೇಕಾಗಿದ್ದಂತಹ ಸಂದರ್ಭದಲ್ಲಿ ದೈಹಿಕ ಸಾಮರ್ಥ್ಯಕ್ಕೆ ವಿಶೇಷವಾದ ಪ್ರಾಧಾನ್ಯವಿತ್ತು. ರಾಜಕುಮಾರಿಯನ್ನು ವರಿಸಬೇಕಾದರೆ ಅನೇಕ ಸಾಹಸಗಳನ್ನು ಮಾಡಿ ತೋರಿಸಬೇಕಾಗಿತ್ತು. ನಮ್ಮ ಜನಪದ ಕಥೆಗಳಲ್ಲಿ ನಾಯಕರು ಹೀಗೆ ದೈಹಿಕ ಸಾಮರ್ಥ್ಯವನ್ನು ಮೆರೆದ ಸಂಖ್ಯೆಯೇ ಬಹಳ ಹೆಚ್ಚು. ಆದರೆ ಮನುಷ್ಯರಲ್ಲಿ ಬೌದ್ಧಿಕ ಚಟುವಟಿಕೆ ಹೆಚ್ಚಾದಂತೆ ದೈಹಿಕ ಸಾಮರ್ಥ್ಯದ ಕಡೆಗೆ ಗಮನ ಕಡಿಮೆಯಾಗಿ ದೈಹಿಕ ಬಲಕ್ಕೆ ಬೆಲೆಯಿಲ್ಲದಂತಾಯಿತು. ಆದ್ದರಿಂದ ಅಂಗಸಾಧನೆ, ಅದರ ಸ್ಪರ್ಧೆಯಾದ ಕುಸ್ತಿ ಇವುಗಳೆಲ್ಲ ಪ್ರಾಮುಖ್ಯವನ್ನು ಕಳೆದುಕೊಂಡವು. ಕುಸ್ತಿ ಕೇವಲ ಒಂದು ಆಟವಲ್ಲ. ಯುವಕರು ದೈಹಿಕ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದಕ್ಕೆ, ಆರೋಗ್ಯವಂತರಾಗಿ ಬೆಳೆಯುವುದಕ್ಕೆ ಕುಸ್ತಿಯ ಪಟ್ಟುಗಳ ತರಬೇತಿಗಾಗಿ ಮಾಡುವ ಅಂಗಸಾಧನೆ ತುಂಬ ಸಹಕಾರಿಯಾಗುತ್ತಿತ್ತು. ಹೊಸ ಕಾಲದಲ್ಲಿ ಸೃಷ್ಟಿಯಾಗಿರುವ ಅನೇಕ ಜಿಮ್ಗಳ ಕೆಲಸವನ್ನು ಸುಲಭದಲ್ಲಿ ಗರಡಿ ಮನೆಗಳು ಮಾಡುತ್ತಿದ್ದವು. ಯುವಕರನ್ನು ದಷ್ಟಪುಷ್ಟರನ್ನಾಗಿ ಮಾಡುವುದರ ಜೊತೆಗೆ ಅವರಲ್ಲಿ ಶೌರ್ಯ ಪರಾಕ್ರಮಗಳನ್ನು ತುಂಬಿ ಸ್ಪರ್ಧೆ ಕಣದಲ್ಲಿ ಹೋರಾಟ ಮಾಡುವಂತೆ ಕುಸ್ತಿ ರೂಪಿಸುತ್ತಿತ್ತು. ಒಂದೊಂದು ಖ್ಯಾತ ಗರಡಿ ಮನೆಗೂ ಒಬ್ಬೊಬ್ಬ ಪ್ರಖ್ಯಾತ ಪೈಲ್ವಾನನ ಮಾರ್ಗದರ್ಶನ. ಅವನ ಶಿಷ್ಯರೆಲ್ಲರೂ ಆ ಗುರುವಿನ ಶಾಗಿರ್ದುಗಳಾಗಿ ಹೆಸರು ತರುವ ಕೆಲಸವನ್ನು ಮಾಡುತ್ತಿದ್ದರು. ಕುಸ್ತಿ ಎಂದಾಕ್ಷಣ ಹೊಡೆದಾಡುವುದಲ್ಲ, ಅದಕ್ಕೂ ಪಾಲಿಸಬೇಕಾದ ಕೆಲವು ನಿಯಮಗಳಿವೆ. ನಿಯಮ ಬಾಹಿರವಾಗಿ ಸೆಣಸುವಂತಿಲ್ಲ. ಈ ನಿಯಮಗಳ ಪಾಲನೆಗೆ ಅಖಾಡಾದಲ್ಲಿ ತೀರ್ಪುಗಾರನಾಗಿ ಹಿರಿಯ ಕುಸ್ತಿಪಟುವೊಬ್ಬನಿದ್ದು ಸೆಣಸುವವರಿಗೆ ಮಾರ್ಗದರ್ಶನ ಮಾಡುವುದು ಸಾಮಾನ್ಯ. ಒಬ್ಬ ಹಾಕುವ ಪಟ್ಟಿನಿಂದ ಮತ್ತೊಬ್ಬ ತಪ್ಪಿಸಿಕೊಂಡು ತಾನು ಮತ್ತೊಂದು ಪಟ್ಟಿನಿಂದ ಎದುರಾಳಿಯನ್ನು ಚಿತ್ತಾಗುವಂತೆ ಮಾಡುವುದೇ ಕುಸ್ತಿಯ ಗುರಿ. ಕುಸ್ತಿಯಲ್ಲೂ ಕೂಡ ವೈವಿಧ್ಯಮಯವಾದ ಪ್ರಭೇದಗಳಿವೆ. ಈ ಆಟ ಪ್ರಾಚೀನತೆಯನ್ನು ಪಡೆದಿರುವುದಲ್ಲದೆ ಭವ್ಯ ಸಂಸ್ಕೃತಿಯ ಸಂಕೇತವಾಗಿ ಉಳಿದು ಬಂದಿದೆ. ಇಂತಹ ಒಂದು ಅಪೂರ್ವವಾದ ಕುಸ್ತಿ ಆಟವನ್ನು ಉಳಿಸುವಲ್ಲಿ, ಬೆಳೆಸುವಲ್ಲಿ ಸರ್ಕಾರ ಹಾಗೂ ಸಾರ್ವಜನಿಕರು ಮುಂದಾಗಬೇಕು. ಇದರಲ್ಲಿ ಯುವಕರು ಹೆಚ್ಚು ಹೆಚ್ಚು ಆಸಕ್ತರಾಗಬೇಕು. ಆಗ ಮಾತ್ರ ಈ ಆಟ ತನ್ನ ಹಿಂದಿನ ವೈಭವವನ್ನು ಮತ್ತೆ ಪಡೆದುಕೊಳ್ಳಲು ಸಾಧ್ಯ.
ತಂದನಾನ ತಾನ ತಂದನಾನನ. ಸಾಮಾನ್ಯವಾಗಿ ಹಿಂದೆ ಸ್ವರಕ್ಷಣೆ ದೇಶ ರಕ್ಷಣೆಯ ಸಲುವಾಗಿ ವರಸೆಗಳನ್ನು ಕಲಿಯೋದು ಅನಿವಾರ್ಯವಾಗಿರುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಬೆಳೆದು ಬಂದ ಕ್ರೀಡೆ ದೊಣ್ಣೆ ವರಸೆ, ಕತ್ತಿ ವರಸೆ ಮತ್ತು ಬಿಜಲಿ ವರಸೆ. ಈ ಕಲೆಯನ್ನು ಪ್ರದರ್ಶಿಸುವಾಗ ಸ್ವಲ್ಪ ಎಚ್ಚರ ತಪ್ಪಿದರೂ ಜೀವಕ್ಕೆ ಹಾನಿ. ಶಕ್ತಿ ಯುಕ್ತಿಗಳು ಒಟ್ಟೊಟ್ಟಿಗೆ ಸೇರಿ ಕೆಲಸ ಮಾಡುವ ಈ ಕಲೆಯಲ್ಲಿ ಚುರುಕುತನ ಬಹುಮುಖ್ಯವಾದದ್ದು. ಸಿಡಿಮದ್ದು ಹುಟ್ಟಿಕೊಳ್ಳುವವರೆಗೆ ಮನುಷ್ಯನಿಗೆ ಬಲವಾದ ಆಯುಧಗಳೆಂದರೆ ಬಿಲ್ಲು, ಬಾಣ, ಕತ್ತಿ, ದೊಣ್ಣೆ, ಈಟಿ, ಬೆಂಕಿ ಇವೇ ಮೊದಲಾದವು. ಯುದ್ಧದಲ್ಲಿ ಮಾತ್ರವಲ್ಲದೆ ದರೋಡೆಕೋರರನ್ನು, ಕಳ್ಳಕಾರರನ್ನು ಬೆದರಿಸಿ ಓಡಿಸಲು ಈ ಅಸ್ತ್ರಗಳೇ ಜನರ ನೆರವಿಗೆ ಬರುತ್ತಿದ್ದವು. ಅಂಗಸಾಧನೆಯ ಜೊತೆಗೆ ಗ್ರಾಮೀಣ ಪ್ರದೇಶದ ಜನರು ದೊಣ್ಣೆ ವರಸೆ, ಕತ್ತಿ ವರಸೆ, ಬಿಜಲಿ ವರಸೆ, ಬೆಂಕಿ ವರಸೆಗಳಲ್ಲಿ ನಿಷ್ಣಾತರಾಗುತ್ತಿದ್ದುದು ಸರ್ವೇ ಸಾಮಾನ್ಯ. ರಾಜರುಗಳು ಬಲವಾಗಿಲ್ಲದೆ ದುರ್ಬಲರಾದಾಗ ಕಳ್ಳಕಾರರು, ಶತ್ರುಗಳು ಊರುಗಳ ಮೇಲೆ ಬಿದ್ದು ಹೆಂಗಸರನ್ನು, ಹಸುಗಳನ್ನು ಹಾರಿಸಿಕೊಂಡು ಹೋಗುತ್ತಿದ್ದರು. ಅಂತಹ ಸಮಯಗಳಲ್ಲಿ ಇವೆಲ್ಲವುಗಳನ್ನು ರಕ್ಷಿಸುವ ಸಲುವಾಗಿಯಾದರೂ ಜನ ಈ ಶಸ್ತ್ರವಿದ್ಯೆಯನ್ನು ಕಲಿಯಬೇಕಾಗುತ್ತಿತ್ತು. ಅಲ್ಲದೆ ಯುದ್ಧದ ಸಂದರ್ಭಗಳಲ್ಲಿ ರಾಜನಿಗೆ ಸೈನ್ಯದ ಅಗತ್ಯ ಉಂಟಾದರೆ ಇವರು ಹೋಗಬೇಕಾಗುತ್ತಿತ್ತು. ಕತ್ತಿ ವರಸೆಯಾಗಲಿ, ದೊಣ್ಣೆ ವರಸೆಯಾಗಲಿ, ಬೆಂಕಿ ವರಸೆಯಾಗಲಿ ಕೇವಲ ಯುದ್ಧದ ಸಂದರ್ಭದಲ್ಲಿ ಮಾತ್ರ ಉಪಯೋಗಕ್ಕೆ ಬರುತ್ತಿತ್ತು ಎಂದೇನೂ ಅಲ್ಲ. ಹಬ್ಬ ಮಹೋತ್ಸವಗಳ ಸಂದರ್ಭದಲ್ಲಿ ಸಾಹಸವನ್ನು ಪ್ರದರ್ಶಿಸುವ ಮನರಂಜನಾ ಆಟಗಳಾಗಿಯೂ ಕಾಣಿಸಿಕೊಳ್ಳುತ್ತಿದ್ದವು. ದೊಣ್ಣೆ ವರಸೆ, ಬೆಂಕಿ ವರಸೆಗಳಲ್ಲಿ ಪಳಗಿದವರು ತೋರುವ ಕೈಚಳಕ, ಚಮತ್ಕಾರಗಳು ಬೆರಗುಗೊಳಿಸುವಂತಹವುಗಳು. ಈ ವರಸೆಗಳ ಜೊತೆಗೆ ತೀವ್ರತರವಾದ ಚಮತ್ಕಾರ ಪ್ರದರ್ಶನಕ್ಕೆ ಅವಕಾಶವಿರುವುದು ಬಿಜಲಿ ವರಸೆ. ಸುಮಾರು ಉದ್ದವಿರುವ ಬಳ್ಳಿಯಂತೆ ಬಳುಕುವ ಲೋಹದ ಪಟ್ಟಿಯನ್ನು ಹಿಡಿದು ಸೆಣಸಾಟ ಮಾಡುವುದಕ್ಕೆ ತುಂಬ ಪರಿಶ್ರಮವಿರಬೇಕು. ಸ್ವಲ್ಪ ಎಚ್ಚರ ತಪ್ಪಿದರೂ ಅಪಾಯವೇ. ಈಗ ಕೇವಲ ಮನರಂಜನೆಯ ಆಟಗಳಾಗಿ ಮಾತ್ರ ಉಳಿದು ವ್ಯಾವಹಾರಿಕವಾದ ಸ್ಥಾನಗಳನ್ನು ಕಳೆದುಕೊಂಡಂತಿರುವುದರಿಂದ ಇವುಗಳು ಉಳಿಯುವುದೇ ಕಷ್ಟ ಸಾಧ್ಯವಾಗಿದೆ.
ತಂದಾನಾನ ತಾನ ತಂದಾನಾನ. ನಮ್ಮ ಜನಪದರಿಗೆ ನಿಸರ್ಗವೇ ಗುರು, ಪರಿಸರವೇ ಪಾಠಶಾಲೆ, ಅನುಭವವೇ ಪುಸ್ತಕ. ಅನುಭವದ ಅಂತರಾಳದಿಂದ ಮೂಡಿಬರುವ ಪದಗಳು ನಾಲಿಗೆಯ ಮೇಲೆ ನಿರಂತರವಾಗಿ ನಲಿದಾಡುತ್ತವೆ. ಇಂತಹ ಅನುಭವದ ಒಬ್ಬ ಗಾಯಕ ಶ್ರೀ ಅಡಿವಪ್ಪ ಕುರಿಯರ್ ಅವರು. ಇವರು ಹಾಡುವ ತತ್ವ ಪದವೊಂದನ್ನು ಕೇಳಲು ನಾವೀಗ ಧಾರವಾಡ ಜಿಲ್ಲೆ ಬ್ಯಾಡಗಿ ತಾಲೂಕಿನ ರಾಣಿಬೆನ್ನೂರಿಗೆ ಹೋಗೋಣ. ಕೇಳೋ ಜಾಣ ಜ್ಞಾನದಿಂದ ನೀ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ಶಿವ ಧ್ಯಾನವ ಮಾಡಣ್ಣ ಜ್ಞಾನದಿಂದ, ಕೇಳೋ ಜಾಣ ಜ್ಞಾನದಿಂದ. ಗರ್ವ ಅಹಂಕಾರವ ಕಲಾಸ ಮಾಡೋ, ಕಾಮ ಕ್ರೋಧವನು ತಡಿಯಾಕ ಮಾಡೋ, ಮದ ಮಾತ್ಸರ ಮಾಯವ ಮಾಡೋ, ಕೊಟ್ಟಿ ಗುಣ ಸುಟ್ಟು ಬೂದಿಯ ಮಾಡೋ, ಸಿಟ್ಟು ಬಂದರೆ ನಿಧಾನ ಮಾಡೋ, ಸಿಟ್ಟು ಬಂದರೆ ನಿಧಾನ ಮಾಡೋ, ನಡೆನುಡಿ ಎಂಬುದು ಬಿಗುವು ಮಾಡಣ್ಣ. 6 ಶಾಸ್ತ್ರಗಳನ್ನು ಸಿದ್ಧಿಯ ಮಾಡೋ, 6 ಶಾಸ್ತ್ರಗಳನ್ನು ಸಿದ್ಧಿಯ ಮಾಡೋ, 18 ಪುರಾಣ ಪಾಠವ ಮಾಡೋ, ರೊಕ್ಕ ನೋಡಿ ನೀ ವ್ಯಾಪಾರ ಮಾಡೋ, 8 ದಿನಕ್ಕೊಮ್ಮೆ ಸಂತಿಯ ಮಾಡೋ, ಹುಣ್ಣಿಮೆ ಅಮಾವಾಸಿ ಒಂದೊತ್ತ ಮಾಡೋ, ಹುಣ್ಣಿಮೆ ಅಮಾವಾಸಿ ಒಂದೊತ್ತ ಮಾಡೋ, ಹಸಿದು ಬಂದವರಿಗೆ ಅನ್ನ ನೀಡಣ್ಣ. ದಾನ ಧರ್ಮ ಪರ ಉಪಕಾರ ಮಾಡೋ, ದಾನ ಧರ್ಮ ಪರ ಉಪಕಾರ ಮಾಡೋ. ತಂದಾನಾನ ತಾನ ತಂದಾನಾನ. ಮುಂದಿನ ವಾರ ಮತ್ತೆ ನಾವು ನೀವು. ನಮಸ್ಕಾರ. ತಂದಾನಾನ ತಾನ ತಂದಾನಾನ ತಾನನ ತಾನ ತಾನ ತಂದಾನಾನ ತಾನ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದಾನಾನ ತಾನ ತಂದಾನಾನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ತಂದಾನಾನ ತಾನ ತಂದಾನಾನ ತಾನನ ತಾನ ತಾನ ತನನಾನ ತಾನ. ತಂದಾನಾನ ತಾನ
ಮಾಡಮು